ವಿಶ್ವದ ಅತ್ಯಂತ ಬಿಸಿ ನಗರ ಅನ್ನೋ ಕುಖ್ಯಾತಿಗೆ ಉತ್ತರ ಪ್ರದೇಶದ ಬುಂದೇಲ್ಖಂಡ ಬಂಡಾನಗರ ಪಾತ್ರವಾಗಿದೆ. 48 ಡಿಗ್ರಿ ಆಗಿದೆ. ಯೋಗಿ ಆದಿತ್ಯನಾಥೇ ಕಾರಣ ಇರ್ಬೋದು, ಹೇಳ್ಬೋದು ಸರ್, ಇರ್ಬೋದು, ಹೇಳೋಕ್ಕಾಗಲ್ಲ, ಮೋಸ್ಟ್ಲಿ ಇರ್ಬೋದು. ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸಿದ ಬಾಲಿವುಡ್ ನಟ ರಣವೀರ್ ಸಿಂಗ್ ದುರಂಧರ್ 2 ಇದೆಯಲ್ಲ, ಅದಕ್ಕೆ ಒಬ್ಬರು ಕಾನ್ಸ್ಟೇಬಲ್ಲು, ಸಶಸ್ತ್ರ ಸೀಮಾ ಬಲದ ಕಾನ್ಸ್ಟೇಬಲ್ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಇರ್ಬೋದು ಕಾಲ್ಪನಿಕ, ಅದರಲ್ಲಿ ತೋರಿಸಿರೋ ಕೆಲವೆಲ್ಲ ನಾಟ್ ಗುಡ್ ಕಾರ್ಯಾಚರಣೆ ವಿವರಗಳು, ಅದಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಕ್ರಮ ತಗೊಳ್ಳಲ್ಲ ಅನ್ಸತ್ತೆ, ಬಟ್ ವಾರ್ನ್ ಮಾಡ್ತಾರೆ ಅನ್ಸತ್ತೆ, ಇಂಥದ್ದೆಲ್ಲ ಬಂದಾಗ ಕೇರ್ಫುಲ್ ಆಗಿರಿ ಅಂತ. ದೇಶೀಯ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸೋದಕ್ಕೆ ಭಾರತ ಮಹತ್ವದ ಒಂದು ಮೈಲಿಗಲ್ಲು ಮಾಡಿದೆ. ಆರ್ಮಿನವ್ರಿಗೆ ಭಾರತ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತು ಅದಾನಿ ಡಿಫೆನ್ಸ್ ಸಿಸ್ಟಮ್ಸ್ ಆ್ಯಂಡ್ ಟೆಕ್ನಾಲಜೀಸಿಂದ DRDO ಪಾಲ್ದಾರಿಕೆಯೆಲ್ಲ ಮಾಡಿಕೊಂಡು ಆಗಸಕ್ಕೆ ಉಡಾವಣೆ ಮಾಡಬಹುದಾದ UAV ಅದನ್ನು ಪರೀಕ್ಷಾರ್ಥವಾಗಿ ಯಶಸ್ವಿಯಾಗಿ ನಡೆಸಿದೆ. ಪಾಕಿಸ್ತಾನ ಸೇನೆಯ ಅತ್ಯಾಧುನಿಕ ಯುದ್ಧ ವಿಮಾನ JF-17 ಥಂಡರ್ ಫೈಟರ್ ಪತನ ಆಗಿದೆ, ತಾಂತ್ರಿಕ ದೋಷದಿಂದ. ಆಗ್ಬೋದ್ರಿ, ಚೀನಾ ನಿರ್ಮಿತ JF-17 ಸೋ ವಾಟ್, ಈಗ ನಮ್ಮಲ್ಲಿ ಮಿಗ್ ಆಗಲ್ವಾ, ನಮ್ಮಲ್ಲಿ ಮಿರಾಜ್ ಆಗಲ್ವಾ? ಆಗತ್ರಿ, ಎಲ್ಲ ಕಡೆನೂ ಆಗುತ್ತೆ. ದೇಶಾದ್ಯಂತ ಇತ್ತೀಚೆಗೆ ವರದಿಯಾದ ರೈಲ್ವೆ ಅಗ್ನಿ ಅವಘಡ ಸರಣಿಯ ವಿಧ್ವಂಸಕ ಕೃತ್ಯಗಳಂತೆ ಕಂಡುಬಂದಿದೆ ಅಂತ ಭಾರತೀಯ ರೈಲ್ವೆ ಇಲಾಖೆ ಹೇಳಿದೆ. ಹೌದಾ? ತನಿಖೆ ನಡೆಸಿ ಕ್ರಮ ತಗೊಳ್ಳಿ. ಶೃಂಗೇರಿ ಅಂಚೆ ಮತ ಮರು ಎಣಿಕೆ ವಿವಾದ ಕುರಿತಂತೆ ನಾಳೆ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಇದೆ. ನೋಡೋಣ ಏನು ಜಡ್ಜ್ಮೆಂಟ್ ಬರುತ್ತೆ ಅದು ನೋಡ್ಕೊಂಡು ಹೇಳೋಣ. ಯಾಕಂದರೆ ಇವ್ರದ್ದು ಹೇಳಿದ್ರೆ ಅವ್ರು ಆರು ಹಾಕೊಂಡು ಕುಣಿತಾರೆ, ಅವ್ರು ಹೇಳಿದ್ರೆ ಇವ್ರು ಆರು ಹಾಕೊಂಡು ಕುಣಿತಾರೆ. ಸುಮ್ಮನೆ ಯಾಕಪ್ಪ ಆರವೇ ಎಷ್ಟು. 1992ರಲ್ಲಿ ಹಲವು ಕಳ್ಳತನ ಪ್ರಕರಣದಲ್ಲಿ 34 ವರ್ಷದಿಂದ ತಲೆಮರೆಸಿಕೊಂಡಿದ್ದಂತೆ ಆರೋಪಿ ರವಿ ಈಗ 62 ವರ್ಷ. KGF ಪೊಲೀಸರು ಹಿಡಿದಾಕ್ಬಿಟ್ಟಿದ್ದಾರೆ. ನಿರಾಶ್ರಿತರ ಮಾಗಡಿ ರಸ್ತೆಯ ನಿರಾಶ್ರಿತರ ಕೇಂದ್ರದಲ್ಲಿ ಇದ್ದಂತೆ ಬಂಧಿಸಿದ್ದಾರೆ. ಅಲ್ಲೋಗಿದ್ನಾ ಪೂರ್ವ ಇಲ್ವೇ? ಹಾಂ, ಆಯಿತು. ಮಡಿಕೇರಿಯ ದುಬಾರೆ ಸಾಕಾಣೆ ಶಿಬಿರದಲ್ಲಿ ಸಾಕಾಣೆ ಮಾರ್ತಾಂಡ ಕಂಚನ್ ಕಾಳಗ ಸಿದ್ದರಾಮಯ್ಯನ ಕುಳಿತು ಈಶ್ವರ್ ಖಂಡ್ರವರು ಸಿದ್ದರಾಮಯ್ಯವ್ರಿಗೆ ಅದ್ರ ವಿವರ ಎಲ್ಲ ಕೊಟ್ಟಿದ್ದಾರೆ. ಖಂಡ್ರವ್ರು ಹೇಳಿದ್ದಾರೆ, ಸರ್ ಆನೆ ಯೂಸ್ ಮಾಡಲ್ಲ ಸರ್ ಅಂತ. ಅದು ಬೇಡ ಬಿಡಿ, ಯೂಸ್ ಮಾಡಬೇಡಿ, ಏನಿದೆ. ಚಾಮರಾಜನಗರ ಜಿಲ್ಲೆಯ ಕೊತ್ಲವಾಡಿ ಕ್ವಾರಿನಲ್ಲಿ ಚಿರತೆಗೆ ವಿಷಪ್ರಾಶನ ಮಾಡಿ ತಲೆಮರೆಸಿಕೊಂಡಿದ್ದ ದೊಡ್ಡ ಸ್ವಾಮಿಯನ್ನು ಬಂಧಿಸಿದ್ದಾರೆ. ಅದೇ ಅವಾಗೇನೋ ಮಾಡ್ಬಿಟ್ಟಿದ್ರಲ್ಲ ಹಂಗೆ ಕರುಗೆಲ್ಲ ವಿಷ ಸೇರಿಸಿ.